ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇಡೀ ದೇಶದಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೀಟ್ ಎಕ್ಸಾಮ್ಗಾಗಿ ಏನೋ ಸ್ಟೂಡೆಂಟ್ಸ್ ಗಳು ಎಕ್ಸಾಮ್ ಬರೀತಾರೆ. ವಿದ್ಯಾರ್ಥಿಗಳ ಭವಿಷ್ಯ ಇವತ್ತು ಆತಂಕಕ್ಕೊಳಗಾಗಿದೆ. ಯಾವ ರೀತಿ ಅಂದ್ರೆ ಈಗಾಗಲೇ ಕಳೆದ 2 ದಿನಗಳಲ್ಲಿ 48 ಆಗಲೇ 14 ಜನ ವಿದ್ಯಾರ್ಥಿಗಳು ಈ ಒಂದು ನೀಟ್ ಕ್ವಶನ್ ಪೇಪರ್ ಲೀಕ್ ಪ್ರೆಷರ್ ಇಂದ ತಾಯಾರ್ದನೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಎಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಈ ಒಂದು ವಿದ್ಯಾರ್ಥಿಗಳು ಇವತ್ತು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯಿಂದ ಇಡೀ ದೇಶದಲ್ಲಿ ಎಲ್ಲಾ ಮೂಲೆಯಲ್ಲೂ ಕೂಡ ನಾವು ಹೋರಾಟಗಳನ್ನ ಕಟ್ತಾ ಇದೀವಿ. ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋ ವಿಷಯ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ದೇಶದಾದ್ಯಂತ ಎಲ್ಲಾ ಕಡೆನೂ ಕೂಡ ವಿದ್ಯಾರ್ಥಿಗಳು ಯಾರು ಈ ನೀಟ್ ಎಕ್ಸಾಮ್ ಬರೆಯೋದಕ್ಕೆ ಹೋಗಿದ್ರು ಅವರೆಲ್ಲರೂ ಕೂಡ ಈಗ ಎಕ್ಸಾಮ್ ನ ಬರೆಯೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಆದ್ರೆ ಎಷ್ಟೋ ವಿದ್ಯಾರ್ಥಿಗಳಲ್ಲಿ ಇವಾಗ ಅನುಮಾನ ಮೂಡ್ತಾ ಇರೋದೇನಂದ್ರೆ, ನಾವು ಈಗಾಗ್ಲೇ ಮೊದಲೇ ಎಕ್ಸಾಮ್ ಬರ್ದಿದೀವಿ, ಇದಕ್ಕೆ ನ್ಯಾಯನೇ ಸಿಗ್ಲಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ನಾವು ಇಡೀ ದೇಶದಾದ್ಯಂತ ಹೋರಾಟ ಕಟ್ತಾ ಇದೀವಿ. ನಮಗೆ ಸರಿಯಾದಂತ ರೀತಿಯಲ್ಲಿ ನ್ಯಾಯ ಒದಗಿಸಬೇಕು ಸರ್ಕಾರ. ಈಗಾಗ್ಲೇ ಸುಮಾರು 15 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದನ್ನ ನಾವು ಆತ್ಮಹತ್ಯೆ ಅಂತ ಹೇಳಲ್ಲ, ಸರ್ಕಾರ ಮಾಡಿರ್ತಕ್ಕಂತ ಒಂದು ಕೊಲೆ ಇದು. ಸೊ ಇದಕ್ಕೆ ಇಲ್ಲಿವರೆಗೂ ಯಾವ ಪ್ರಧಾನಮಂತ್ರಿ ಕೂಡ, ಯಾವ ಶಿಕ್ಷಣ ಸಚಿವರು ಕೂಡ ಇದ್ರ ಬಗ್ಗೆ ಉತ್ತರ ಕೊಟ್ಟಿಲ್ಲ. ಸೊ ಅವರಿಗೆ ಒಂದು ಮನುಷ್ಯನ ಜೀವನ ಬೆಲೆನೇ ಗೊತ್ತಿಲ್ಲ ಅನ್ನೋ ಮಟ್ಟಿಗೆ ಇವತ್ತು ಸರ್ಕಾರಗಳು ರಿಯಾಕ್ಟ್ ಮಾಡ್ತಾ ಇದಾವೆ. ಈ ನೀಟ್ ಅನ್ನೋ ಒಂದು ಪದ್ಧತಿ ಬಂದಾಗ್ಲಿಂದಲೂ ಕೂಡ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಅಪೋಸ್ ಮಾಡಿದೆ. ಸೊ ಇದು ಪೂರ್ತಿಯಾಗಿ ಶಿಕ್ಷಣನ ವ್ಯಾಪಾರೀಕರಣ ಮಾಡೋದಕ್ಕೆ ಇರ್ತಕ್ಕಂತ ಒಂದು ವ್ಯವಸ್ಥೆ ಹೊರತಾಗಿ ಎಲ್ಲಾ ಮಕ್ಕಳಿಗೂ ಒಂದು ಒಳ್ಳೆ ಶಿಕ್ಷಣ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಅಲ್ಲ. ಈ ಕೂಡಲೇ ನ್ಯಾಟ್ ಅನ್ನೋ ಒಂದು ಏನು ಸಂಸ್ಥೆ ಇದೆ ಅದು ರದ್ದಾಗಬೇಕು. ಇಡೀ ಒಂದು ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ಬೇಕು ಸರ್ಕಾರ ಅಂತೇಳಿ ಕೇಳ್ಕೊತಾ ಇದೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.